ಹರಿಯಾಣ ಹಾಗೆ ಜಮ್ಮು ಕಾಶ್ಮೀರಕ್ಕೆ ನಡೆದ ಮತದಾನ ಮುಕ್ತಾಯವಾಗಿದೆ. ಇಂದು ಹರಿಯಾಣದಲ್ಲಿ ಒಂದೇ ಹಂತದಲ್ಲಿ ಮತದಾನ ನಡೆಯಿತು. ಮತದಾನ ಮುಗಿತಿದ್ದಂತೆ ಎಕ್ಸಿಟ್ ಪೋಲ್ಗಳು ಕೂಡ ಬಹಿರಂಗವಾಗಿದೆ. ಈ ಮತದಾನೋತ್ತರ ಸಮೀಕ್ಷೆಯಲ್ಲಿ ಈ ಬಾರಿ ಬಿಜೆಪಿಗೆ ಭಾರೀ ಮುಖಭಂಗ ಅನ್ನೋದು ಗೊತ್ತಾಗಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತವಿದ್ದರೆ ಜಮ್ಮು ಕಾಶ್ಮೀರದಲ್ಲಿ ಕೆಲ ಸಮೀಕ್ಷೆಗಳು ಕಾಂಗ್ರೆಸ್ ಪರ ಇದ್ದಾವೆ. ಹೆಚ್ಚಿನ ಸಮೀಕ್ಷೆ ಪ್ರಕಾರ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಹರಿಯಾಣದಲ್ಲಿ ಒಟ್ಟು 90 ಸ್ಥಾನ ಇದೆ. ಬಹುಮತಕ್ಕೆ 46 ಸೀಟ್ ಅಗತ್ಯವಾಗಿ ಬರಬೇಕು. ಈಗ ಯಾವ ಸಮೀಕ್ಷೆಯಲ್ಲಿ ಏನು ಫಲಿತಾಂಶ ಬಂದಿದೆ ಅಂತ ನೋಡೋದಾದರೆ, ದೈನಿಕ್ ಭಾಸ್ಕರ್ ಸಮೀಕ್ಷೆ ಪ್ರಕಾರ ಬಿಜೆಪಿ 15ರಿಂದ 20 ಸ್ಥಾನ ಪಡೆಯುತ್ತೆ. ಹಾಗೆ ಕಾಂಗ್ರೆಸ್ 44ರಿಂದ 54 ಸ್ಥಾನ ಪಡೆಯಲಿದೆ. ಜೆಜೆಪಿ ಅಂದರೆ ಜನನಾಯಕ್ ಜನತಾ ಪಾರ್ಟಿ 1 ಸ್ಥಾನ ಬರೋ ಸಾಧ್ಯತೆ ಇದೆ. ಇಂಡಿಯನ್ ನ್ಯಾಷನಲ್ ಲೋಕದಳ್ 1ರಿಂದ 5 ಸ್ಥಾನ ಸಿಗೋ ಸಾಧ್ಯತೆ ಇದೆ. ಆಮ್ ಆದ್ಮಿ ಪಾರ್ಟಿ ಕೇವಲ 1 ಸ್ಥಾನ ಪಡಿಬೋದು. ಹಾಗೆ ಇತರೆ ಪಕ್ಷಗಳು 4ರಿಂದ 9 ಸ್ಥಾನ ಪಡೆಯಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಧ್ರುವ ರಿಸರ್ಚ್ ಸಮೀಕ್ಷೆ ಪ್ರಕಾರ ಬಿಜೆಪಿ 22ರಿಂದ 32 ಸ್ಥಾನ ಗಳಿಸಲಿದೆ. ಕಾಂಗ್ರೆಸ್ 50ರಿಂದ 64 ಸ್ಥಾನ ಗಳಿಸಲಿದೆ. ಜೆಜೆಪಿ 0, INLD 0, ಆಮ್ ಆದ್ಮಿ ಪಾರ್ಟಿ ಕೂಡ 0, ಹಾಗೆ ಇತರೆ ಪಕ್ಷಗಳು 2ರಿಂದ 8 ಸ್ಥಾನ ಗಳಿಸೋ ಸಾಧ್ಯತೆ ಇದೆ. ಇನ್ನು ಪೀಪಲ್ಸ್ ಪಲ್ಸ್ ಸಮೀಕ್ಷೆ ಪ್ರಕಾರ ಬಿಜೆಪಿ 20ರಿಂದ 32 ಸ್ಥಾನ ಗಳಿಸಬಹುದು. ಕಾಂಗ್ರೆಸ್ 49ರಿಂದ 61 ಸ್ಥಾನ ಗಳಿಸಬಹುದು. ಜೆಜೆಪಿ 1 ಸ್ಥಾನ, INLD 2ರಿಂದ 3 ಸ್ಥಾನ ಪಡಿಬಹುದು. ಆಮ್ ಆದ್ಮಿ ಪಾರ್ಟಿ 0, ಹಾಗೆ ಇತರೆ ಪಕ್ಷಗಳು 3ರಿಂದ 5 ಸ್ಥಾನ ಪಡಿಬಹುದು ಅಂತ ಪೀಪಲ್ಸ್ ಪಲ್ಸ್ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ರಿಪಬ್ಲಿಕ್ ಭಾರತ್ ಮ್ಯಾಟ್ರಿಸ್ ಸಮೀಕ್ಷೆ ಪ್ರಕಾರ ಬಿಜೆಪಿ 18ರಿಂದ 24 ಸ್ಥಾನ ಪಡಿಬಹುದು ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ 55ರಿಂದ 62 ಸ್ಥಾನ ಪಡಿಬಹುದು. ಜೆಜೆಪಿ 0ಯಿಂದ 3 ಸ್ಥಾನದವರೆಗೂ ಪಡಿಬಹುದು. INLD 3ರಿಂದ 6 ಸ್ಥಾನ ಪಡಿಬಹುದು. ಹಾಗೆ ಆಮ್ ಆದ್ಮಿ ಪಾರ್ಟಿ ಇಲ್ಲಿ ಯಾವುದೇ ಖಾತೆ ತೆರೆಯಲ್ಲ ಅಂತ ಹೇಳುತ್ತಿದೆ. ಇತರೆ ಪಕ್ಷಗಳು 2ರಿಂದ 5 ಸ್ಥಾನ ಪಡಿಬಹುದು ಅಂತ ರಿಪಬ್ಲಿಕ್ ಭಾರತ್ ಹಾಗೂ ಮ್ಯಾಟ್ರಿಸ್ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು NDTV ಸಮೀಕ್ಷೆ ಪ್ರಕಾರ ನೋಡೋದಾದ್ರೆ ಬಿಜೆಪಿ 24 ಸ್ಥಾನ, ಕಾಂಗ್ರೆಸ್ 55 ಸ್ಥಾನ, ಜೆಜೆಪಿ 1 ಸ್ಥಾನ, INLD 3 ಸ್ಥಾನ, ಆಮ್ ಆದ್ಮಿ 0, ಹಾಗೆ ಇತರೆ ಪಕ್ಷಗಳು 7 ಸ್ಥಾನ ಪಡಿಬಹುದು ಅಂತ NDTV ಸಮೀಕ್ಷೆ ಹೇಳ್ತಾ ಇದೆ. ಇನ್ನು PMark ಸಮೀಕ್ಷೆ ಪ್ರಕಾರ ಹರಿಯಾಣದಲ್ಲಿ ಬಿಜೆಪಿ 27ರಿಂದ 35 ಸ್ಥಾನ, ಕಾಂಗ್ರೆಸ್ 51ರಿಂದ 61 ಸ್ಥಾನ, ಜೆಜೆಪಿ 0, INLD 3ರಿಂದ 6 ಸ್ಥಾನ ಪಡಿಬಹುದು ಅಂತ ಹೇಳಲಾಗ್ತಿದೆ. ಹಾಗೆ ಆಮ್ ಆದ್ಮಿ ಪಾರ್ಟಿ ಮತ್ತು ಇತರೆ ಪಕ್ಷಗಳು ಇಲ್ಲಿ ಖಾತೆಯನ್ನೇ ತೆರೆಯಲ್ಲ ಅಂತ PMark ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಈ ಬಾರಿ ಅತಂತ್ರ ಫಲಿತಾಂಶ ಬರೋ ಸಾಧ್ಯತೆಗಳಿದೆ. ದೈನಿಕ್ ಭಾಸ್ಕರ್ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ 20ರಿಂದ 25 ಸ್ಥಾನ ಬರಲಿದೆ. ಕಾಂಗ್ರೆಸ್ ಹಾಗೂ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿಕೂಟಕ್ಕೆ 35ರಿಂದ 40 ಸ್ಥಾನ ಸಿಗಲಿದೆ. ಪೀಪಲ್ ಡೆಮಾಕ್ರೆಟಿಕ್ ಪಕ್ಷಕ್ಕೆ 4ರಿಂದ 7 ಸ್ಥಾನ ಸಿಗಲಿದೆ. ಹಾಗೆ ಇತರೆ ಪಕ್ಷಗಳಿಗೆ 12ರಿಂದ 16 ಸ್ಥಾನಗಳು ಸಿಗಲಿದೆ. ಇಂಡಿಯಾ ಟುಡೇ ಸಿ ವೋಟರ್ ಸಮೀಕ್ಷೆ ಪ್ರಕಾರ ಬಿಜೆಪಿ 27ರಿಂದ 32, ಕಾಂಗ್ರೆಸ್ ಹಾಗೂ ನ್ಯಾಷನಲ್ ಕಾನ್ಫರೆನ್ಸ್ಗೆ 40ರಿಂದ 48 ಸೀಟ್ ಸಿಗುತ್ತೆ. PDP ಪಕ್ಷಕ್ಕೆ 6ರಿಂದ 12 ಸೀಟ್, ಹಾಗೆ ಇತರೆ ಪಕ್ಷಗಳಿಗೆ 6ರಿಂದ 11 ಸೀಟ್ ಸಿಗುತ್ತೆ ಅಂತ ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ. ಇನ್ನು ಪೀಪಲ್ಸ್ ಪಲ್ಸ್ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ 23ರಿಂದ 27, ಕಾಂಗ್ರೆಸ್ ಹಾಗೂ ನ್ಯಾಷನಲ್ ಕಾನ್ಫರೆನ್ಸ್ಗೆ 46ರಿಂದ 50 ಸೀಟ್ ಸಿಗಬಹುದು. PDP ಪಕ್ಷಕ್ಕೆ 7ರಿಂದ 11, ಹಾಗೆ ಇತರೆ ಪಕ್ಷಗಳಿಗೆ 4ರಿಂದ 6 ಸೀಟ್ಗಳು ಸಿಗಬಹುದು ಅಂತ ಪೀಪಲ್ಸ್ ಪಲ್ಸ್ ಸಮೀಕ್ಷೆ ತಿಳಿಸಿದೆ. NDTV ಸಮೀಕ್ಷೆ ಪ್ರಕಾರ ಬಿಜೆಪಿಗೆ 26 ಸೀಟ್ ಬರ್ಬೋದು, ಕಾಂಗ್ರೆಸ್ ಪ್ಲಸ್ ನ್ಯಾಷನಲ್ ಕಾನ್ಫರೆನ್ಸ್ಗೆ 43 ಸೀಟ್ ಬರ್ಬೋದು, PDPಗೆ 8 ಸೀಟ್, ಹಾಗೆ ಇತರೆ ಪಕ್ಷಗಳಿಗೆ 13 ಸೀಟ್ ಬರಬಹುದು ಅಂತ NDTV ಸಮೀಕ್ಷೆಯಲ್ಲಿ ಗೊತ್ತಾಗಿದೆ. ಇನ್ನು ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ಪ್ರಕಾರ ಬಿಜೆಪಿಗೆ 24ರಿಂದ 34, ಕಾಂಗ್ರೆಸ್ ಮೈತ್ರಿಕೂಟಕ್ಕೆ 35ರಿಂದ 45, PDPಗೆ 4ರಿಂದ 6, ಹಾಗೆ ಇತರೆ ಪಕ್ಷಗಳಿಗೆ 8ರಿಂದ 23 ಸ್ಥಾನಗಳನ್ನು ಪಡಿಬಹುದು ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಈ ಬಾರಿಯ ಮತದಾನೋತ್ತರ ಸಮೀಕ್ಷೆಗಳನ್ನು ಗಮನಿಸೋದಾದರೆ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಸಿಗಲಿದೆ. ಆದರೆ ಕಣಿವೆ ರಾಜ್ಯದಲ್ಲಿ ಮಾತ್ರ ಅತಂತ್ರ ಸ್ಥಿತಿ ಎದುರಾಗೋ ಸಾಧ್ಯತೆ ಇದೆ. ಜಮ್ಮು ಕಾಶ್ಮೀರದಲ್ಲಿ ಯಾರು ಅಧಿಕಾರಕ್ಕೇರ್ತಾರೋ ಅನ್ನೋ ಕುತೂಹಲ ಇದೆ.